ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಮಹಾರಾಷ್ಟ್ರ ಭಾಗದಲ್ಲಿ ಧಾರಾಕಾರ ಮಳೆ ಸುರಿತಾ ಇರೋದ್ರಿಂದ ಈ ಕೃಷ್ಣಾ ನದಿ ಕೂಡ ಮೈ ತುಂಬಿ ಹರಿತಾ ಇದೆ. ಈ ಕೃಷ್ಣಾ ನದಿ ನೀರನ್ನ ಈಗ ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಬೇಕು, ಬರ ನಿರ್ವಹಣೆ ಆಗೋದಕ್ಕೆ ಈಗಲೇ ಪ್ಲಾನ್ಗಳ ಆಗಬೇಕು ಅಂತ ಬಿಜೆಪಿ ನಾಯಕರು ಒತ್ತಾಯ ಮಾಡಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮೋಡಗಳು ಮುನಿಸಿಕೊಂಡು ಉತ್ತರ ಕರ್ನಾಟಕವನ್ನು ಒಣಗಿಸುತ್ತಿದ್ದರೆ, ಇನ್ನು ಮಹಾರಾಷ್ಟ್ರದ ಮಳೆ ಕೃಷ್ಣಾ ಹಾಗೂ ಘಟಪ್ರಭಾ ನದಿಗಳಿಗೆ ಜೀವಜಲ ಹರಿಸುತ್ತಿದೆ. ಇದೇ ನೀರನ್ನು ಸಂಗ್ರಹಿಸಿ ಬರದ ಸಂಕಷ್ಟವನ್ನು ತಡೆಯುವ ಅವಕಾಶ ಸರ್ಕಾರದ ಮುಂದಿದೆ ಎಂದು ಬಿಜೆಪಿ ನಾಯಕರು ಹೇಳಿದ್ದಾರೆ. ಬಾಗಲಕೋಟೆ ಸೇರಿದಂತೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಮಳೆ ಪ್ರಮಾಣ ಗಣನೀಯವಾಗಿ ಕುಸಿದಿದೆ. 60% ಮಳೆ ಕೊರತೆ ಇರುವ ಹಿನ್ನೆಲೆ ಸರ್ಕಾರ ಇತರೆ ಕಾರ್ಯಗಳಿಗಿಂತ ಬರ ನಿರ್ವಹಣೆಗೆ ಮೊದಲ ಆದ್ಯತೆ ನೀಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಆಗ್ರಹಿಸಿದ್ದಾರೆ. ನೀರಿನ ಸದ್ಬಳಕೆ ಹಾಗೂ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಕ್ಷಣ ಕೈಗೊಳ್ಳಬೇಕು ಎಂದು ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಅದರಲ್ಲೂ ಅಕಾಲಿಕವಾಗಿರುವಂತ ಮಳೆ ಸಮೀಕ್ಷೆ ಸರಿಯಾಗಿ ಬಾರದೆ ಅಕಾಲಿಕ ಮಳೆಯಿಂದಾಗಿ ಸಮಸ್ಯೆಯನ್ನು ಎದುರಿಸ್ತಿರುವಂತ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಇದೆ, ಜವಾಬ್ದಾರಿ ಇದೆ. ಉಳಿದೆಲ್ಲ ಕೆಲಸಗಳನ್ನ ಬದಿಗೊತ್ತಿ ಬರಗಾಲದ ನಿರ್ವಹಣೆಗೆ ಅಗತ್ಯ ಸಂಪನ್ಮೂಲದ ಕ್ರೋಢೀಕರಣವನ್ನು ಮಾಡಿ ಬರಗಾಲವನ್ನು ಎದುರಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳನ್ನ ಸಮರೋಪಾದಿಯಲ್ಲಿ ಮಾಡಬೇಕು ಅಂತ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ. ಇತ್ತ ಮಹಾರಾಷ್ಟ್ರದ ಮಳೆಯಿಂದ ಇಪ್ಪರಗಿ ಜಲಾಶಯಕ್ಕೆ ಲಕ್ಷಾಂತರ ಕ್ಯೂಸೆಕ್ ನೀರು ಹರಿದು ಬರ್ತಾ ಇದ್ದು, ಹೆಚ್ಚುವರಿ ನೀರನ್ನು ಹೊರಬಿಡಲಾಗುತ್ತಿದೆ. ಈ ಅಮೂಲ್ಯ ನೀರನ್ನು ವ್ಯರ್ಥಗೊಳಿಸಿದರೆ ಕೆರೆ ಕಟ್ಟೆಗಳಿಗೆ ಹರಿಸಿ ಕುಡಿಯುವ ನೀರು ಹಾಗೂ ಜಾನುವಾರುಗಳ ಮೇವು ಸಮಸ್ಯೆಗೆ ಈಗಲೇ ಪರಿಹಾರ ಕೊಂಡುಕೊಳ್ಳಬೇಕು ಎಂದು ಮಾಜಿ ಸಚಿವ ಗೋವಿಂದ ಕಾರಜೋಳ ಒತ್ತಾಯಿಸಿದ್ದಾರೆ. ಪ್ರದೇಶದಲ್ಲಿ ಮಳೆ ಆದದ್ರಿಂದ ಕೃಷ್ಣಾ ಪ್ರವಾಹ ಬರ್ತಾ ಇದೆ. ಮಲಪ್ರಭಾ ಘಟಪ್ರಭಾ ಜಲಾನಯನ ಪ್ರದೇಶದಲ್ಲಿ ಮಳೆ ಆದದ್ರಿಂದ ಘಟಪ್ರಭಾ ಮತ್ತು ಮಲಪ್ರಭಾಕ್ಕೂ ನೀರು ಬರ್ತಾ ಇದೆ. ಇದರಿಂದ ಕುಡಿಯುವ ನೀರಿನ ಸಮಸ್ಯೆ ಏನಿತ್ತು ಪಟ್ಟಣ ಮತ್ತು ಕೆಲವು ಹಳ್ಳಿಗಳದು ಆತಂಕ ದೂರ ಆಗಿದೆ. ಆದರೆ ಬೆಳೆ ಬರುವುದಿಲ್ಲ. ಬೆಳೆಗಾಗಿ ಸರ್ಕಾರ ಕೂಡಲೇ ಕೆರೆ ತುಂಬುವ ಯೋಜನೆಗಳನ್ನ ಏನು ಹಿಂದೆ ಸರ್ಕಾರ ಮಾಡಿದೆ ಅವನ್ನ ತುಂಬಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಮಳೆ ಕೊರತೆಗಿಂತ ಬರದ ಭೀತಿ ಎದುರಾಗಿರುವ ಉತ್ತರ ಕರ್ನಾಟಕಕ್ಕೆ ಈಗ ಹರಿದು ಬರುತ್ತಿರುವ ನದಿಯ ನೀರೇ ದೊಡ್ಡ ಆಸರೆಯಾಗಿದೆ. ಈ ಅವಕಾಶವನ್ನು ಸರ್ಕಾರ ಸಮರ್ಪಕವಾಗಿ ಬಳಸಿಕೊಂಡು ನೀರು ಸಂಗ್ರಹಣೆ ಹಾಗೂ ಬರ ನಿರ್ವಹಣೆಯಲ್ಲಿ ಎಷ್ಟು ಚುರುಕು ತೋರಲಿದೆ ಎಂಬುದು ಈಗ ಎಲ್ಲರ ನಿರೀಕ್ಷೆಯಾಗಿದೆ. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.